ನಾಡು ಚಿತ್ರದುರ್ಗ ಜಿಲ್ಲೆಯಲ್ಲಿ ಕೊರೋನಾ ಮಹಾಮಾರಿ ರಣಕೇಕೆ ಹಾಕ್ತಾ ಇದೆ. ಇವತ್ತು ಒಂದೇ ದಿನ 20 ಮಂದಿಗೆ ಕೊರೋನಾ ಪಾಸಿಟಿವ್ ಬಂದಿದ್ದು, ಉತ್ತರ ಪ್ರದೇಶ ಮೂಲದ 20 ಕಾರ್ಮಿಕರಿಗೆ ಕೊರೋನಾ ಸೋಂಕು ದೃಢವಾಗಿದೆ. ಚೆನ್ನೈನಿಂದ ಯುಪಿಗೆ ವಾಪಸ್ ಆಗುವಾಗ ಸಿಕ್ಕಾಕೊಂಡು ಬಿದ್ದಿದ್ದಂತಹ 58 ಕಾರ್ಮಿಕರನ್ನ ಕ್ವಾರಂಟೈನ್ ಮಾಡಲಾಗಿತ್ತು. ಒಂದೇ ಲಾರಿಯಲ್ಲಿ 58 ಮಂದಿ ತೆರಳುವಾಗ ಅವರನ್ನ ಕ್ವಾರಂಟೈನ್ ಮಾಡಲಾಗಿತ್ತು. ಅವರನ್ನ ಹಿಡಿದು ಅವರೆಲ್ಲರನ್ನೂ ಪರೀಕ್ಷೆ ಮಾಡಿದಾಗ 20 ಮಂದಿಗೆ ಸೋಂಕಿರೋದು ದೃಢವಾಗಿದೆ. ಚಿತ್ರದುರ್ಗದಲ್ಲಿ ಸೋಂಕಿತರ ಸಂಖ್ಯೆ 31ಕ್ಕೆ ಏರಿಕೆಯಾಗಿದೆ. ಚಿತ್ರದುರ್ಗಕ್ಕೆ ಇವತ್ತು ತಮಿಳುನಾಡು ಸೋಂಕಿನ ಆಘಾತ. ಎಲ್ಲ 20 ಕೇಸ್ಗಳಿಗೂ ಕೂಡ ತಮಿಳುನಾಡಿನ ಪ್ರವಾಸದ ಹಿನ್ನೆಲೆ ಇದೆ. ಮಹಾರಾಷ್ಟ್ರ ಸೋಂಕಿನ ಬಳಿಕ ತಮಿಳುನಾಡು ಸೋಂಕಿನ ಶಾಕ್. ಸೋಂಕಿತರೆಲ್ಲ ಯುಪಿ ಮೂಲದ ಕಾರ್ಮಿಕರು ಅಂತ ಗೊತ್ತಾಗಿದೆ. ಚೆನ್ನೈನಿಂದ ಯುಪಿಗೆ ವಾಪಸ್ ಆಗ್ತಾ ಇದ್ದಂತಹ 58 ಕಾರ್ಮಿಕರನ್ನ ಚಿತ್ರದುರ್ಗದಲ್ಲಿ ಕ್ವಾರಂಟೈನ್ ಮಾಡಲಾಗಿತ್ತು. ಅದರಲ್ಲಿ 20 ಮಂದಿಯಲ್ಲಿ ಈಗ ಕೊರೋನಾ ಸೋಂಕು ಕಂಡುಬಂದಿದೆ. ಬೀದರ್ನಲ್ಲಿ ಮತ್ತೆ 10 ಜನರಿಗೆ ಕೊರೋನಾ ಸೋಂಕು ತಗುಲಿದೆ. ಈ ಮೂಲಕ ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ 95ಕ್ಕೆ ಏರಿಕೆಯಾಗಿದೆ. ಒಂದೇ ಗ್ರಾಮದ 10 ಜನರಿಗೆ ಕೊರೋನಾ ಸೋಂಕು ಕಾಣಿಸಿಕೊಂಡಿದ್ದು, ಸೋಂಕಿತರೆಲ್ಲರೂ ಕೂಡ ಮುಂಬೈನಿಂದ ವಾಪಸ್ ಆಗಿದ್ರು. 10 ಜನ ಸೋಂಕಿತರು ಬೀದರ್ನ ಕೊಹಿನೂರು ಗ್ರಾಮದವರಾಗಿದ್ದು, ಸೋಂಕಿತರನ್ನ ಗ್ರಾಮದ ಕ್ವಾರಂಟೈನ್ ಕೇಂದ್ರದಲ್ಲಿ ಇಡಲಾಗಿತ್ತು. ಇನ್ನು ಕೊಪ್ಪಳದಲ್ಲಿ ಕೆನರಾ ಬ್ಯಾಂಕ್ ಸಿಬ್ಬಂದಿಗೆ ಸೋಂಕು ತಗುಲಿದೆ. ಈ ಬಗ್ಗೆ ಕೊಪ್ಪಳ ಜಿಲ್ಲಾಧಿಕಾರಿ ಪಿ ಸುನೀಲ್ ಕುಮಾರ್ ಹೇಳಿಕೆ ನೀಡಿದ್ದು, 27 ವರ್ಷದ ಪೇಷಂಟ್ ನಂಬರ್ 2254 ಇವರಿಗೆ ಕೊರೋನಾ ಸೋಂಕಿದೆ ಅಂತ ದೃಢಪಡಿಸಿದ್ದಾರೆ. ಮಸ್ಕಿಯ ಕೆನರಾ ಬ್ಯಾಂಕ್ನ ಅಗ್ರಿಕಲ್ಚರಲ್ ಫೀಲ್ಡ್ ಆಫೀಸರ್ನ ಕೇಸ್ ಹಿಸ್ಟ್ರಿ ಹಾಗೂ ಟ್ರಾವೆಲ್ ಹಿಸ್ಟ್ರಿ ಬಗ್ಗೆ ಮಾಹಿತಿ ನೀಡಿದ್ರು. ಇನ್ನು ಬ್ಯಾಂಕ್ ಅಧಿಕಾರಿಗೆ ಕೊರೋನಾ ಹಿನ್ನೆಲೆಯಲ್ಲಿ ಕೇಸೂರು ಮತ್ತು ದೋಟಿಹಾಳ ಬಫರ್ ಝೋನ್ ಅಂತ ಮಾಡಲಾಗಿದೆ. ಸೋಂಕಿತನ ಮನೆಯ ಸುತ್ತಮುತ್ತಲಿನ ಪ್ರದೇಶವನ್ನ ಕಂಟೈನ್ಮೆಂಟ್ ಝೋನ್ ಅಂತ ಘೋಷಣೆ ಮಾಡಲಾಗಿದೆ. ಜೊತೆಗೆ ಕೊಪ್ಪಳದಲ್ಲಿ ಈ ತಿಂಗಳ ಅಂತ್ಯಕ್ಕೆ ಕೊರೋನಾ ಟೆಸ್ಟ್ ಲ್ಯಾಬ್ ಪ್ರಾರಂಭ ಮಾಡ್ತೀವಿ ಅಂತ ಕೂಡ ತಿಳಿಸಿದ್ರು. ನಾವು ನೈಟ್ಗೆ ಅವ್ರಿಗೆ ಶಿಫ್ಟ್ ಮಾಡಿದೀವಿ. ನಮ್ಮ ಹಾಸ್ಪಿಟಲ್ ಇದ್ದಾರೆ. ಸೊ ನಾವು ಅವರಿಗೆ ಟ್ರೀಟ್ಮೆಂಟ್ ಅಂತ ನಾವೇ ನೋಡ್ಕೊಂತೀವಿ. ಇನ್ವೆಸ್ಟಿಗೇಷನ್ ಮಾಡಬೇಕಾಗಿದೆ. ನಾವು ರಾಯಚೂರು ಡಿ ಸಿ ಅವ್ರಿಗೆ ಕೂಡ ನಾವು ತಿಳಿಸ್ತಾ ಇದ್ದೀವಿ, ಈಗಾಗಲೇ ತಿಳಿಸಿದ್ದೀವಿ. ಸೊ ಅವರು ಅಲ್ಲೇ ಬ್ಯಾಂಕಲ್ಲಿ ಇದ್ದಿದ್ದು, ಇನ್ಕ್ಯುಬೇಷನ್ ಪೀರಿಯಡ್ ಏನಿದೆ ಅದೆಲ್ಲ ಆಗಿ ಅವ್ರು ಬಂದಿರೋದು ಓನ್ಲಿ 3-4 ಡೇಸ್ ಮುಂಚಿತವಾಗಿ ಇಲ್ಲಿಗೆ ಬಂದಿರೋದು. ಹಾಗಾಗಿ ಎಲ್ಲಿ ಡೆವಲಪ್ ಆಗಿದೆ ಅನ್ನೋದು ಅಲ್ಲೇ ನಮಗೆ ಸೋರ್ಸ್ ಹುಡುಕಬೇಕಾಗಿದೆ. ಈ ವಾಸ್ ದೇರ್ ಫಾರ್ ಲಾಂಗ್ ಟೈಮ್ ಇನ್ ಮಸ್ಕಿ ಓನ್ಲಿ. ತಾಯಿ ಮತ್ತೆ ಬ್ರದರ್, ಆಮೇಲೆ ಅಕ್ಕಪಕ್ಕದ ಮನೆಯವರು ಕೂಡ ಕಾಂಟ್ಯಾಕ್ಟ್ ಇದ್ದಂಗೆ ನಮಗೆ ಪ್ರಿಲಿಮಿನರಿ ಮಾಹಿತಿ ಬರ್ತಾ ಇದೆ. ಈಗ ನಮ್ಮವ್ರು ಅಲ್ಲೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ, ಎಲ್ಲ ಅಲ್ಲೇ ಇದ್ದಾರೆ ವಿಲೇಜಲ್ಲಿ. ಈಗ ಬಫರ್ ಝೋನ್ ಅನ್ನೋದು ನಾವು 2 ಹಳ್ಳಿಗಳನ್ನು ನಾವು ಕವರ್ ಮಾಡಬೇಕಂತ ನಾನು ಹೇಳಿದ್ದೆ. ಯಾಕಂದ್ರೆ ಈ ದೋಟಿಹಾಳ ವಿಲೇಜ್ ಅಲ್ಲಿ ಬಹುತೇಕ ಜನ ಅಫೆಕ್ಟ್ ಆಗದೆ ಇದ್ರೂ ಕೂಡ ಕಂಟೈನ್ಮೆಂಟ್ ಝೋನ್ ಒಳಗಡೆ ಯಾರು ಹೋಗಂಗಿಲ್ಲ, ಬರಂಗಿಲ್ಲ. ಅವ್ರಿಗೆ ಬೇಕಾಗಿರುವ ದಿನನಿತ್ಯ ವಸ್ತುಗಳು ಏನಿದೆ ಅದನ್ನು ನಾವು ವಿಲೇಜ್ ಟಾಸ್ಕ್ ಫೋರ್ಸ್ ಇಂದ ಮತ್ತು ತಹಸೀಲ್ದಾರ್ ತಂಡದಿಂದನೇ ವ್ಯವಸ್ಥೆ ಮಾಡಬೇಕಂತ ಹೇಳಿದ್ವಿ. ಮುಂಬೈನಿಂದ ಬಂದ ಮಗಳನ್ನ ನೋಡಿ ದೂರದಲ್ಲಿಯೇ ನಿಂತು ತಂದೆಯೊಬ್ಬರು ಖುಷಿಪಟ್ಟ ಭಾವನಾತ್ಮಕ ಘಟನೆ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಡೆದಿದೆ. 3 ವರ್ಷಗಳಿಂದ ಮುಂಬೈನಲ್ಲಿ ಖಾಸಗಿ ಕಂಪನಿನಲ್ಲಿ ಮಗಳು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಮುಂಬೈನಿಂದ ವಿಮಾನದ ಮೂಲಕ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ತಮ್ಮ ಮಗಳು ಹಿಂದಿರುಗ್ತಾ ಇದ್ದಾಳೆ ಅಂತ ತಂದೆ ಏರ್ಪೋರ್ಟ್ ಬಳಿ ಆಗಮಿಸಿದ್ದಾರೆ. ಹೊರ ರಾಜ್ಯದಿಂದ ಬಂದವರಿಗೆ ಕ್ವಾರಂಟೈನ್ ಮಾಡ್ತಾ ಇರೋದರ ಹಿನ್ನೆಲೆಯಲ್ಲಿ ಬಸ್ನಲ್ಲಿ ಹೋಟೆಲ್ಗೆ ಆಕೆಯನ್ನ ಕರೆದೊಯ್ಯಲಾಯಿತು. ಈ ಸಂದರ್ಭದಲ್ಲಿ ಬಸ್ನಲ್ಲಿ ಕೂತಿದ್ದ ಮಗಳನ್ನ ಕಂಡ ತಂದೆ ಅಲ್ಲಿಯೇ ನಿಂತು ಮಗಳ ಯೋಗಕ್ಷೇಮ ವಿಚಾರಿಸಿದ್ದಾರೆ. ಫೋನ್ನಲ್ಲಿಯೇ ಮಗಳೊಂದಿಗೆ ಮಾತನಾಡಿ ಮಗಳಿಗೆ ಟಾಟಾ ಮಾಡಿ ಕ್ವಾರಂಟೈನ್ ಮುಗಿಸಿ ಮನೆಗೆ ಕ್ಷೇಮವಾಗಿ ಬಾ ಅಂತ ಹಾರೈಸಿದ್ದಾರೆ.